ಒಂದು ವೇಳೆ ಸುಖದರ ಏನಾದ್ರೂ ಶಂಕರ್ ಶಾಸ್ತ್ರಿಗಳ ಮನೆಗೆ ಹೋದ್ರೆ ನಮ್ ಯೋಜನೆಗಳೆಲ್ಲ ತಲೆ ಕೆಳಗಾಗತ್ತೆ. ಆಗಬಾರ್ದು. ತಾಯೇ, ಆ ಸುಖದರ ಎಲ್ಲಿದ್ದಾನೆ? ಅವನ್ ಎಲ್ಲಿದ್ರೋ ಬಂದ್ಸು. ಇದ್ದ ಸ್ಥಿತಿಯಲ್ಲಿ ಇದ್ದ ಜಾಗದಲ್ಲೇ ಬಂಧಿಸಿ ನಮ್ಮ ಗುರುಗಳ ಪಾದಕ್ಕೆ ತಂದು ಹಾಕು. ಈಗೇನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ಉತ್ತರ ಸಿಕ್ಕೋಲ್ಲ. ಹೇಳು, ಯಾಕೆ ನಿನಗೆ ಸುಖದರ ಬೇಡ? ಹೀಗೆ ಸುಮ್ಮನೆ ನಿಂತ್ಕೊಂಡ್ರೆ ನಿನ್ನ ಮಾತಿಗೆ ಯಾವ ಆಧಾರ ಅರ್ಥ ಇಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಇಂಥ ಅರ್ಥ ಇಲ್ಲದ ಮಾತುಗಳಿಗೆ ಸೊಪ್ಪು ಹಾಕೋಕ್ಕಾಗಲ್ಲ. ನಾನು ಮಾತು ಕೊಟ್ಟಾಗಿದೆ, ಯಾವ ಕಾರಣಕ್ಕೂ ಮದುವೆ ನಿಲ್ಲೋಲ್ಲ. ಲಲಿತಾ, ಶೇಖರಿ ಬಂದ ಕೂಡಲೇ ನಾನು ನೋಡೋಕೆ ಹೇಳು. ಕೃಷ್ಣಶಾಸ್ತ್ರಿಗಳಿಗೆ ವಿಷಯ ತಿಳಿಸ್ಬಿಟ್ಟು ಬರಲಿ. ಬಂಗಾರಿ, ನಾನಿವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ಏನಂದೆ ನೀನು? ನಾನು ಮನೇಲಿ ಮಾತಾಡಬೇಕು, ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಾನು ಮಾತಾಡ್ತಿದ್ದೆ ಅಂತ ಅಲ್ವಾ? ಇವತ್ತು ಆ ಮಾತನ್ನು ನಿಜ ಮಾಡ್ತೀನಿ. ಏನಾದರೂ ಆಗಲಿ, ಇವತ್ತಿಡೀ ಮನೆಯವ್ರ ಸಮ್ಮುಖದಲ್ಲಿ ಶಂಕರಜ್ಜನ ಮುಂದೆ ನಿನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ. ಮದುವೆ ಆದರೆ ನಿನ್ನನ್ನೇ ಆಗೋದು ಅಂತ ಹೇಳ್ತೀನಿ. ಬಾ ಹೋಗೋಣ. ನಿಜ ಹೇಳ್ತಿದೀಯ ಅಜ್ಜಾಜಿ? ನಿಜಾನೇ ಹೇಳ್ತಿದ್ದೀನಿ ಬಂಗಾರಿ. ಇನ್ನು ತಡ ಮಾಡಿದ್ರೆ ಆಗೋದಿಲ್ಲ. ನಾಳೆ ನನ್ನ ಲಗ್ನ ಪತ್ರಿಕೆ ತಯಾರಾಗ್ತಿದೆಯಂತೆ. ಈಗ ನಾನು ಕಣ್ಣೀರಿಟ್ಟ ಕೂತ್ಕೊಂಡ್ರೆ ಕೊನೆವರೆಗೂ ನನಗೆ ಕಣ್ಣೀರೇ ಗತಿಯಾಗತ್ತೆ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಬದುಕು ನನ್ನ ಹಕ್ಕು. ನೀನೇ ನನ್ನ ಗಂಡ ಬಂಗಾರಿ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನನ್ನ ಗಂಡ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀನು ಈ ಮಾತು ಹೇಳ್ತಿದೀಯ ಅಜ್ಜಾಜಿ? ಹೌದು ಕಣೋ ಬಂಗಾರಿ, ನಾನೇ ಈ ಮಾತು ಹೇಳ್ತಿರೋದು. ಇವತ್ತು ಸುನೀತಾ ಚಿಕ್ಕಮ್ಮ ನನ್ನ ಕಣ್ ತೆರೆಸಿದ್ರು. ಅವ್ರು ಏನಂದ್ರು ಗೊತ್ತಾ? ಬೇರೆಯವ್ರಿಗೋಸ್ಕರ ಪ್ರೀತಿನ ಬಲಿ ಕೊಡಬಾರ್ದು, ಹಾಗೆ ಬಲಿ ಕೊಡೋದೇ ಆದರೆ
ಅಂಥವ್ರು ಪ್ರೀತಿನೇ ಮಾಡಬಾರ್ದು ಅಂದರು. ಎಷ್ಟು ನಿಜ ಅಲ್ವಾ? ಬಾ ಹೋಗೋಣ. ಇವತ್ತೆಲ್ಲರ ಮುಂದೆ ನಿನ್ನ ನಿಲ್ಲಿಸಿ ನನ್ನ ಮನಸ್ಸಲ್ಲಿರೋದನ್ನು ಹೇಳ್ತೀನಿ. ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ನೀನ್ ಮನೆಗೆ ಹೋಗಿ ನನ್ನೇ ಮದುವೆ ಆಗ್ತೀನಿ ಅಂತ ಧೈರ್ಯವಾಗಿ ಹೇಳ್ತೀಯಾ? ಅನುಮಾನನೇ ಬೇಡ ಕಣೋ ಬಂಗಾರಿ, ನಾನು ಹೇಳ್ತೀನಿ, ನೋಡ್ತಿರು. ಅದು ಮೊನ್ನೆ ಎಲ್ಲ ಅಷ್ಟು ಭಯ ಭಯ ಅಂತಿದ್ದೆ. ಅಂತಿದ್ದೆ, ಆದರೆ ಈಗಲ್ವಲ್ಲ. ಪ್ರೀತಿ ಉಳಿಸ್ಕೋಬೇಕು ಅಂದರೆ ಧೈರ್ಯ ತಗೋಬೇಕು. ಆದ್ರೆ ನೀನು ಇಷ್ಟು ಧೈರ್ಯವಂತ ಅಂತ ಗೊತ್ತಿರಲಿಲ್ಲ ಬಿಡು. ನಿನಗಂತೂ ಧೈರ್ಯ ಇಲ್ಲ, ನಾನಾದರೂ ಧೈರ್ಯ ತಗೋಬೇಕಲ್ಲ. ಈಗ ಸುಮ್ಮನೆ ಬಾ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡ. ಇನ್ನೊಂದು ಪ್ರಶ್ನೆ ಕೇಳಿದ್ರು ಚಚ್ಚಿಬಿಡ್ತೀನಿ. ಬಾ. ಜಾಜಿ, ನಾನು ಯಾರಂತ ನೆನಪಾಯ್ತಾ? ನಾಳೆ ನನ್ನನ್ನು ಮದುವೆ ಆಗ್ತಿರೋಳು. ನನ್ನ ಪರಿಚಯ ಇಲ್ಲ ಅಂದರೆ ಹೇಗೆ? ಇರಲಿ ಬಿಡು, ನನ್ನ ಪರಿಚಯ ಇಲ್ದಿದ್ರೂ ಪರವಾಗಿಲ್ಲ. ನಿನ್ನನ್ನು ನೋಡಕ್ಕೆ ಬಂದಾಗ ನೀನು ನನ್ನನ್ನು ಕಣ್ಣೆತ್ತಿ ನೋಡಿದ್ದು ಕೂಡ ನನಗೆ ನೆನಪಿಲ್ಲ. ಮೊದಲು ಹೀಗೆ ಹುಡುಗಿರೆಲ್ಲ ಸ್ವಲ್ಪ ನಾಚ್ಕೋತಾರೆ ಅಲ್ವಾ? ಯಾಕೇನು ಮಾತಾಡ್ತಾ ಇಲ್ಲ? ಜಾಜಿ ಅವರೇನಾದರೂ ಮೌನ ವ್ರತದಲ್ಲಿದ್ದಾರೋ ಹೇಗೆ? ಇರ್ಲಿ, ವಿಷಯ ತಲುಪ್ತು. ಪಟ್ಟಣ್ ಶೆಟ್ಟಿ ಹೇಳಿದ್ರು ನಾಳೆನೇ ಲಗ್ನ ಪತ್ರಿಕೆ ಬರೀತಿದ್ದಾರಂತೆ. ನಾಳೆ ನಾನು ನಮ್ಮ ಮಾವ ಬರ್ತೀವಿ. ಇವತ್ತು ಸ್ವಲ್ಪ ಕೆಲಸ ಆಯಿತು ಅಂತ ಈ ಚಕ್ರಾಪುರಿಗೆ ಬಂದೆ. ನನ್ನ ಸೌಭಾಗ್ಯ ನೋಡು, ನಮ್ಮನೆ ಗೃಹಲಕ್ಷ್ಮಿ ನನ್ನ ಕಣ್ಮುಂದೆನೇ ಬಂದು ನಿಂತಿದ್ದಾಳೆ. ಆಹಾ, ಸುಖದರನ ಭಾಗ್ಯದ ಬಾಗಿಲು ತೆರೆದಾಯ್ತು. ತಗೋ. ತಗೋ ಜಾಜಿ. ಏನಿದು? ಅಬ್ಬಾ, ಅಂತೂ ನಮ್ಮ ಹುಡುಗಿ ಮಾತಾಡ್ಬಿಟ್ಲು. ಏನಿದು ಹೇಳಿ. ತಗೋ, ಇದನ್ನ ನಿಮ್ಮ ಅಜ್ಜನ ಕೊಡು. ಇದೇನು ಅಂತ ಹೇಳ್ದೆ ತಗೊಳ್ಳೋದಿಲ್ಲ ನಾನು. ನಾನು ಕೊಟ್ಟರು ಅನುಮಾನನಾ? ತಗೋ ಜಾಜಿ, ಇದನ್ನ ತಗೊಂಡೋಗಿ ನಿಮ್ಮ ಶಂಕರಜ್ಜನ ಕೊಡು. ನಿನ್ನಿಂದ ಸಹಾಯ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಕರೆಸಿದ್ದೇನೆ. ಆದ್ರೆ ನಿನ್ನ ಉದ್ದಟತನ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ನಾನು ಬಗ್ಗದಷ್ಟು ನಿನ್ನ ದುರಹಂಕಾರ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ.